ನಾನು ಎಲ್ಲವನ್ನು ತ್ಯಜಿಸಿ ವೇದಾಂತ ಸಾಮ್ರಾಜ್ಯದ ಪೀಠದಲ್ಲಿ ಕುಳಿತು ಲೋಕ ಕಲ್ಯಾಣಕ್ಕೆ ಹೊರಟ್ರೆ? ಲೋಕ ಕಲ್ಯಾಣಕ್ಕ ನನ್ನಷ್ಟು ಸಂತೋಷ ಪಡೋ ಹೆಣ್ಣು ಈ ಪ್ರಪಂಚದಲ್ಲೇ ಯಾರು ಇರೋದಿಲ್ಲ. ಆಗ ನೀನ್ ಹೇಳ್ತಿರೋದು ನಿಜಾನ ಸರಸ್ವತಿ? ಹೌದು. ಅಂದ್ರೆ ಜಗತ್ತಿಗೆ ಬೆಳಕು ಕೊಡೋ ಸೂರ್ಯನ ನನ್ನ ಉಡಿಯಲ್ಲೇ ಬಚ್ಚಿಟ್ಕೊಳ್ತೀನಿ ಅಂತ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಇದು ನೀನು ನನಗೆ ಕೊಡ್ತಿರೋ ವಚನ ಅಂತ ಅನ್ಕೋಬಹುದಾ? ಖಂಡಿತ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಸರಸ್ವತಿ. ನಾನಿನ್ನ ಹೊರಡ್ತೀನಿ. ಎಲ್ಲಿಗೆ? ಸನ್ಯಾಸತ್ವ ಸ್ವೀಕಾರ ಮಾಡೋದಕ್ಕೆ. ಸನ್ಯಾಸತ್ವನ? ನೀವ್ಯಾಕೆ ಸನ್ಯಾಸತ್ವ ಸ್ವೀಕರಿಸಬೇಕು? ಇದು ಪರಿಹಾಸ್ಯ ತಾನೆ? ಇಲ್ಲ ಸರಸ್ವತಿ, ಇದು ಪರಿಹಾಸ್ಯವಲ್ಲ, ಇದೇ ನಿಜವಾದ ಸತ್ಯ. ನಾನು ನಿಮ್ಮೆಲ್ಲರನ್ನು ತೊರೆದು ಸನ್ಯಾಸತ್ವ ಸ್ವೀಕರಿಸಲು ಹೊರಟಿದ್ದೇನೆ. ಜಗತ್ತಿನ ಕಲ್ಯಾಣಕ್ಕೋಸ್ಕರ ನೀನನ್ನ ಬಿಟ್ಕೊಡೋದಕ್ಕೆ ಸಿದ್ಧ ಇದೆಯಾ ಅಂತ ಕೇಳಿದ ಮೇಲೆ ನನಗೆ ಸಮಾಧಾನ ಆಗಿದೆ. ನಾನು ಹೊರಡ್ತೀನಿ. ಏನಂದ್ರೆ ದಯವಿಟ್ಟು ಹಾಗನ್ಬೇಡಿ. ನಾನ್ ನಿಮ್ಮನ್ನ ಬಿಟ್ಕೊಡಕ್ ಸಿದ್ಧವಿಲ್ಲ. ಬಳ್ಳಿ ಮರವನ್ನ ಅಪ್ಕೊಂಡ್ ಹಾಗೆ ನಾನ್ ನಿಮ್ಮನ್ನ ಅಪ್ಕೊಂಡಿದ್ದೀನಿ. ಹೇಗ್ ಬಿಡಿಸ್ಕೊಳ್ಳಿ? ಇಲ್ಲ ಸರಸ್ವತಿ, ನಾವಿಬ್ಬರು ಈಗ ಅಗಲುವ ಸಮಯ ಬಂದಿದೆ. ನಾನು ಪರಮಹಂಸಾಶ್ರಮವನ್ನು ಸ್ವೀಕರಿಸಬೇಕೆಂದು ಹರಿವಾಯು ಗುರುಗಳ ಅನುಗ್ರಹ ಆಗಿದೆ. ವೇದಾಂತ ಸಾಮ್ರಾಜ್ಯದ ಅಧಿಪತಿ ಆಗಬೇಕು ಅಂತ ಶ್ರೀ ಸುಧೀಂದ್ರ ತೀರ್ಥ ಗುರುಗಳಿಂದ ನನಗೆ ಆದೇಶ ಆಗಿದೆ. ಏನಂದ್ರೆ ಏನಿದೆಲ್ಲ? ಹಾಗೆಲ್ಲ ಮಾಡಬೇಡಿ. ನೀವು ನನ್ನನ್ನು ಬಿಟ್ಟು ಹೋದ್ರೆ ನನ್ನ ಗತಿ ಏನು? ನಮ್ಮ ಮಗನ ಗತಿ ಏನು? ದಯವಿಟ್ಟು ಬಿಟ್ಟು ಹೋಗ್ಬೇಡಿ, ಹೋಗ್ಬೇಡಿ. ಉದ್ವೇಗಕ್ಕೆ ಒಳಗಾಗಬೇಡ ಸರಸ್ವತಿ. ಲಕ್ಷ್ಮೀನಾರಾಯಣನ ವಿದ್ಯಾಭ್ಯಾಸ ಮತ್ತು ನಿನ್ನ ಯೋಗಕ್ಷೇಮ